ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ನಾನು ಸ್ಮಾರ್ಟ್ ವಾಚ್ನ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಮ್ಮ ಗ್ಯಾಲರಿಯಿಂದ ವಾಲ್ಪೇಪರ್ನ ಯಾವ ಥರ ಸೆಟ್ ಮಾಡ್ಬೋದು ವಾಚಿಗೆ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವೇನು ನಮ್ಮ ಅಪ್ಲಿಕೇಶನ್ ಇದೆ ಥರ ಫೈರ್ ಬೋಲ್ಟು ಈ ಥರ ಓಪನ್ ಮಾಡಿ. ಈ ಥರ ಓಪನ್ ಮಾಡಿದಾಗ ಫಸ್ಟ್ ಕನೆಕ್ಟ್ ಇದೆ ಇಲ್ಲ ಅಂತೇಳಿ ನೋಡಿ. ವಾಚು ಕನೆಕ್ಟ್ ಇದ್ದಾಗ ನಿಮಗೆ ವಾಲ್ಪೇಪರ್ ಈ ಥರ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಎಡಿಟ್ ಅಂತೇಳಿ ಒಂದು ಪೋಸ್ಟ್ ಕಾಣುತ್ತೆ ನಿಮಗೆ. ಅದ್ರ ಪಕ್ಕಕ್ಕೆ ಫೇಸ್ ಟು ಗ್ಯಾಲರಿ ಅಂತೇಳಿ ಬರುತ್ತೆ. ನೀವು ಎಡಿಟಿಗೆ ಕ್ಲಿಕ್ ಮಾಡಿ. ಎಡಿಟಿಗೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ಇದನ್ನು ಮತ್ತೆ ಸ್ಕ್ರೋಲ್ ಮಾಡಬೇಕು. ಈ ಥರ ಸೈಡಿಗೆ ಇಲ್ಲಿದೆ ನೋಡಿರಿ, ಚೂಸ್ ಫ್ರಮ್ ಆಲ್ಬಮ್ ಅಂತೇಳಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಥರ ಇದು ಸೀದಾ ಗ್ಯಾಲರಿಗೆ ಹೋಗುತ್ತೆ. ಈಗ ನಾನು ಹಂಗೆ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ವಾಚನ್ನ ಫೋಟೋ ಇಟ್ಟು ತೋರಿಸ್ತೀನಿ. ಯಾವುದೋ ಒಂದು ಸುಮ್ಮನೆ ಇದು ಫೋಟೋ, ಇದು ಈ ಥರ ನಿಮಗೆ ಯಾವ ಥರ ಫೋಟೋ ಬೇಕು ನೀವು ಆ ಥರ ಕ್ಲಿಕ್ ಮಾಡ್ಕೊಂಡು ಸೆಟ್ ಮಾಡ್ಕೋಬೋದು. ಆಮೇಲೆ ಈ ಥರ ರೈಟ್ ಮಾರ್ಕ್ ಇರುತ್ತೆ, ಇಲ್ಲಿ ರೈಟ್ ಮಾರ್ಕ್ ಕೊಡಿ. ಕೊಟ್ಟಾದಮೇಲೆ ಟೈಮ್ ಪೋರ್ಷನ್ ಕೇಳುತ್ತೆ. ಇಲ್ಲಿ ಫಸ್ಟು ಟೈಮ್ ಪೋರ್ಷನ್ನ ನೀವು ಚೇಂಜ್ ಮಾಡಿದರೆ ಟೈಮು ಈ ಥರ ಚೇಂಜ್ ಆಗುತ್ತೆ. ಅಬವ್ ಅಂದರೆ ಮೇಲೆ ಹೋಗುತ್ತೆ, ಬಿಲವ್ ನೀವು ಇಟ್ಕೊಂಡಂಗಿದೆ ಬಿಲವ್ ಇಟ್ಕೋಬೋದು, ತೆಳಗನ್ನು ಇಟ್ಕೋಬೋದು. ಇದಾದಮೇಲೆ ನೋಡಿರಿ, ಟೈಮ್ನ ಅಬವ್ ಟೈಮ್ ಅಂತೇಳಿದೆ. ಇಲ್ಲಿ ನಿಮಗೆ ಸ್ಟೆಪ್ ಇಟ್ಕೋಬೋದು, ಡೇಟ್ ಇಟ್ಕೋಬೋದು, ಹಾರ್ಟ್ ರೇಟು ಇವೆಲ್ಲ ಇಟ್ಕೋಬೋದು. ಇದಾದಮೇಲೆ ಫೈನಲಾಗೆ ಕಲರ್ ಬೇಕಿದ್ರೆ ಕಲರ್ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಎಲ್ಲ ನಮ್ಮನಿನ್ನೂ ಕಲರ್ ಕೊಟ್ಟಿರ್ತಾರೆ. ನೀವು ಯಾವ ಥರ ಬೇಕಿದ್ರೆ ಇಲ್ಲಿ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ನೋಡಿರಿ, ಡಿಸ್ಪ್ಲೇ ಒಳಗೆ ಕಲರ್ ಚೇಂಜ್ ಆಗ್ತಾಯಿದೆ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ನಾನು ಇದನ್ನು ಸೇವ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಸೇವ್ ಅಂತೇಳಿ ಕೊಟ್ಟರೆ ಈ ಸ್ವಿಚಿಂಗ್ ಬ್ಯಾಕ್ಗ್ರೌಂಡ್ ಅಂತೇಳಿ ಬರುತ್ತೆ. ಇಲ್ಲಿ ನೋಡಿರಿ, ಇಲ್ಲಿನೂ ವಾಚ್ ಒಳಗೆ ಈ ಥರ ಡೌನ್ಲೋಡಿಂಗ್ ಅಂತೇಳಿ ಓಡ್ತಾ ಇರುತ್ತೆ ಸೆಕೆಂಡ್ಸು. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಈಗ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೋಡಿರಿ, ಈ ಥರ ಬರುತ್ತೆ. ಯಾರಿಗೆ ಇದು ಪಿಕ್ಚರ್ ಸೆಟ್ ಮಾಡೋಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ಈ ವಿಡಿಯೋ ನೋಡಿ ಭಾಳ ಉಪಯೋಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.